ಭಜನೆ ಅತ್ಯಂತ ಪೂರಕ. ನರಸಿಂಹದರೂಜಿ ಗಂಗಾವತಿ ದೇವರನ್ನ ಪೂಜಿಸುವ ಆರಾಧಿಸುವ ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬರೂ ಭಕ್ತಿ ಮಾರ್ಗವನ್ನು ಅಳವಡಿಸಿಕೊಳ್ಳಲು ಭಜನೆ ಅತ್ಯಂತ ಪೂರಕವಾಗಿದೆ ಎಂದು ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷ ನರಸಿಂಹದರೂಜಿ ಹೇಳಿದರು. ಅವರು ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆ ರಥೋತ್ಸವದ ಪ್ರಯುಕ್ತ ರಾತ್ರಿ ಜರುಗಿದ ಭಜನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿಶೇಷವಾಗಿ ದಾಸ ಸಾಹಿತ್ಯದ ಕನಕದಾಸರು, ಪುರಂದರದಾಸರು, ವಿಜಯ ವಿಠಲ ದಾಸರು ಸೇರಿದಂತೆ ಮತ್ತಿತರ ದಾಸವರ್ಯರು ತಮ್ಮ ಭಜನೆ ಹಾಡುಗಳ ಮೂಲಕ ದೈವತ್ವ ಸಾಕ್ಷಾತ್ಕಾರ ಪಡೆದುಕೊಂಡ ನಿದರ್ಶನಗಳು ಸಾಕಷ್ಟು ಇದೆ ಎಂದು ತಿಳಿಸಿದರು. ದೇವಸ್ಥಾನದ ವ್ಯವಸ್ಥಾಪಕ ವೇದಮೂರ್ತಿ ವಾದಿರಾಜ್ ಆಚಾರ್ ಕಲ್ಮಂಗಿ ಮಾತನಾಡಿ, ಕಳೆದ 5-6 ವರ್ಷಗಳಿಂದ ಹಿರೇಜಂತಕಲ್ ವಿರುಪಾಪುರ ಆರ್ಯವೈಶ್ಯ ಸಮಾಜದ ನವಬೃಂದಾವನ ಭಜನಾ ಮಂಡಳಿಯ ನರಸಿಂಹದರೂಜಿ ಹಾಗೂ ಸದಸ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ರಥೋತ್ಸವದ ಶುಭ ದಿನದಂದು ಭಜನೆ ಸೇವೆ ಸಲ್ಲಿಸುವುದರ ಮೂಲಕ ಶ್ರೀ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದು ಅವರಲ್ಲಿನ ಭಕ್ತಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಒಟ್ಟಾರೆ ವೈವಿಧ್ಯಮಯ ಭಜನೆಯನ್ನ ಮಾಡುವುದರ ಮೂಲಕ ಸಂಗೀತದ ಕಂಪನ್ನ ಪಸರಿಸಿದರು. ಈ ಸಂದರ್ಭದಲ್ಲಿ ವಿಪ್ರ ಸಮಾಜ ಸೇರಿದಂತೆ ವಿವಿಧ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು. ಆರಾಧನೆಯ ಪ್ರಯುಕ್ತ ಆ ರಾಯರ ಈ ದಿನ ಶುಭ ದಿನ, ಆ ಭಗವಂತನ ಭಜನಾ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಮ್ಮ ಭಜನಾ ಮಂಡಳಿ ನಮ್ಮನ್ನು ಕರೆಸಿ ಇಲ್ಲಿ ಭಜನೆ ಮಾಡೋಕ್ಕೆ ಅನುಕೂಲ ಮಾಡಿದಂಥ ಎಲ್ಲ ನನ್ನ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಗುರುಗಳಿಗೂ ಹಾಗೂ ಎಲ್ಲ ನನ್ನ ಬಂಧು ಬಳಗಕ್ಕೂ ಹೃತ್ಪೂರ್ವಕ ನಮಸ್ಕಾರ ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಆ ಭಗವಂತನ ಸನ್ನಿಧಾನದೊಳಗೆ ನಮಗೆ ಭಜನೆ ಕಾರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಸಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಹರೇ ಶ್ರೀನಿವಾಸ ಪೇಜಾವರ ಶ್ರೀಗಳ ಆಜ್ಞಾನುಸಾರ ಗಂಗಾವತಿ ನಗರದಲ್ಲಿ ಜಯನಗರದಲ್ಲಿ ಇರುವಂಥ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಮಧ್ಯಾರಾಧನೆ ಪ್ರಯುಕ್ತದಿಂದ ಇಂದು ಬೆಳಗ್ಗಿನಿಂದ ಎಲ್ಲ ಕಾರ್ಯಕ್ರಮಗಳು ನೆರವೇರಿ ರಥೋತ್ಸವ ಜರುಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಎಲ್ಲ ಆದ ನಂತರ ಸಂಜೆಗೆ ನವಬೃಂದಾವನ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ನಿಮಗೆ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವ್ಯವಸ್ಥಾಪಕ ವೃಂದಕ್ಕೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಲ್ಲಿ ಬಂದಂಥ ಎಲ್ಲ ಭಜನಾ ಮಂಡಳಿಯ
ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಮೇಲೆ ಇದೆ ಅಂತ ಭಾವಿಸುತ್ತಾ ರಾಯರ ಮಧ್ಯಾರಾಧನೆ ದಿವಸದಂದು ನಾವು ಈ ಸೇವೆ ಮಾಡಲು ನಮಗೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸತ್ಯಧರ್ಮರಥಾಯ ಯದಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಕಲಿಯುಗ ಕಲ್ಪವೃಕ್ಷ ರಾಯರು ಯಾವಾಗಲೂ ಕೂಡ ಲೋಕದಲ್ಲಿ ಪೂಜ್ಯರಾಗಿದ್ದಾರೆ. ಯಾಕೆ ಅವರು ಪೂಜ್ಯರಂದರೆ ಸತ್ಯ ಧರ್ಮ ರಥಾಯತ, ಸತ್ಯ ಮತ್ತು ಧರ್ಮ ಅದರಲ್ಲಿ ಆಸಕ್ತರಾಗಿದ್ದಾರೆ, ಆದ್ದರಿಂದ ಅವರು ಪೂಜ್ಯರು. ಅಂತಹ ಅವರ ಬಾಳಿನ ಬದುಕನ್ನು ನಮಗೆ ರೂಪಿಸಿದ್ದಾರೆ. ಅಂತಹ ಅವರ ಆರಾಧನಾ ಪ್ರಯುಕ್ತ ಇವತ್ತಿನಿಂದ 14 ದಿವಸದಲ್ಲಿ ಪೇಜಾವರ ಶ್ರೀಗಳವರ ಆಜ್ಞಾನುಸಾರ ಅವರ ಅನುಗ್ರಹದಿಂದ ಅನೇಕ ಕಾರ್ಯಕ್ರಮಗಳು, ಬೆಳಿಗ್ಗೆ ಅಷ್ಟೋತ್ತರ ಆಗಲಿ, ಮಧ್ಯಾಹ್ನ ಅಭಿಷೇಕ ಆಗಲಿ, ರಾಯರ ರಥೋತ್ಸವ, ಆಮೇಲೆ ಎಲ್ಲರಿಗೂ ಅನ್ನ ಸಂತರ್ಪಣೆ, ಸಾಯಂಕಾಲ ಭಜನೆ, ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಭಕ್ತರ ಸಹಕಾರದಿಂದ ನಡೆದಿದೆ. ಮಹಿಳಾ ಮಂಡಳಿಗಳು ಅನೇಕ ಕಾರ್ಯಕ್ರಮಗಳು, ಅವರು ಎಲ್ಲರದ್ದಲ್ಲೂ ಕೂಡ ಈ ಕಾರ್ಯಕ್ರಮ ನಡೆದಿದೆ. ಅಂತಹ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ಅದು ನಮ್ಮ ಶ್ರೀಧರಾಚಾರ್ಯ. ಅಲಂಕಾರ ಪ್ರಿಯ ವಿಷ್ಣು, ದೇವರಿಗೆ ಅಲಂಕಾರ ಭಾಳ ಇಷ್ಟ. ಅಂತಹ ಅಲಂಕಾರದಲ್ಲಿ ಮಾಡೋದ್ರಲ್ಲಿ ಎತ್ತದ ಕೈ ಶ್ರೀಧರಾಚಾರ್ಯರು. ಅಂತಹ ಅವರ ಆರಾಧನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದಿವೆ. ಅಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ರಾಯರು, ಆಂಜನೇಯ ಸ್ವಾಮಿ ಹಾಗೂ ಅವರ ಅಂತರಾಮಿ ಸತ್ಯನಾರಾಯಣಸ್ವಾಮಿ ಎಲ್ಲರೂ ಕೂಡ ಅನುಗ್ರಹ ಮಾಡಲಿ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಕೂಡ ನಿಂತುಕೊಂಡು ಇಂಥ ಕಾರ್ಯಕ್ರಮಗಳು ರಾಯರು ನಡೆಸಲಿ ಎಂಬುದಾಗಿ ಹೇಳ್ಬೋದಾ ಆಮೇಲೆ ವಿಜಯನಗರು ಆಮೇಲೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ವಿದ್ಯಾಪೀಠದ ಅಧ್ಯಾಪಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಪ್ರಮುಖ ಪಾತ್ರದಲ್ಲಿ ವಹಿಸಿ ಹಗಲು ರಾತ್ರಿ ಶ್ರಮಿಸಿ ಚಿಕ್ಕ ಮಕ್ಕಳು ವಯಸ್ಸಲ್ಲಿ ಚಿಕ್ಕವರಾದರೂ ಕೂಡ ಅವರ ಕಾರ್ಯದಲ್ಲಿ ದೊಡ್ಡ ಕಾರ್ಯಭಾರವನ್ನು ಕೂಡ ಮಾಡಿದ್ದಾರೆ. ಅಂಥ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿ ಅವರು ಕೂಡ ಅವರ ಸಹಕಾರದಿಂದ ಎಲ್ಲವೂ ಕೂಡ ನಡೆದಿದೆ ಎಂಬುದನ್ನು ನಾವು ಇವತ್ತಿನ ನೆನಪಿಸ್ಕೊಳ್ತಾ ಇದ್ದೇವೆ.